ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಿತ್ತು ಭಾಳ ದಿನ ಮೇಲೆ ಒಂದು ವಿಡಿಯೋಯನ್ನು ಮಾಡ್ತಾಯಿದ್ವಿ. ನಮ್ಮ ಹೊಸ ಮನೆಯದು ಗೃಹ ಪ್ರವೇಶವನ್ನು ಮಾಡ್ತಾಯಿದ್ದೀವಿ ರೀ ಫ್ರೆಂಡ್ಸ್. ಈ ಹೊಸ ಒಲೆಯನ್ನು ತೊಗೊಂಬಂದಿದ್ದೀವಿ ರೀ. ಅದರ ಮೇಲೆ ನಾವು ಹಾಲು ಕುಸುದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ರೀ. ಹೊಸ ಮನೆಯಲ್ಲಿ ಮತ್ತು ಹಾಲು ಉಕ್ಕಿಸಿದ ಮೇಲೆ ರೀ ನಾವು ಅಂಬ್ಲಿಯನ್ನು ಮಾಡ್ತೇವೆ ರೀ, ಹಿಟ್ಟು ಅಂಬ್ಲಿ. ಅದಕ್ಕೆ ನೀರನ್ನು ಹೆಸರು ಇಟ್ಟಿದ್ದೇವೆ ನೋಡ್ರಿ. ಈಗ ನೀರು ಹೆಸರು ಬಂದ ಮೇಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ, ಕುದಿಸಿರಿ. ಈಗ ನೋಡ್ರಿ ನಾವು ಕುರಾನನ್ನು ಓದಿಸ್ತಾ ಇದ್ದೇವೆ ರೀ ಹೊಸ ಮನೆಯಲ್ಲಿ. ಈಗ ಇಲ್ಲಿ ಹಾಲನ್ನು ಉಕ್ಕುತ್ತಾ ಇದ್ದೇವೆ ರೀ. ಹಾಲು ತಳಗ ಉಕ್ಕಲಾರಂಗೆ ನಾವು ಉಕ್ಕಿಸ್ತೇವೆ ರೀ ಹೊಸ ಮನೆಯಲ್ಲಿ. ಈಗ ನೋಡ್ರಿ ಹಾಲು ಉಕ್ಕಿ ಬಂದಿದೆ ಪೂರ. ನಾವು ತಳಗೆ ಇಳಿಸ್ತಾ ಇದ್ದೇವೆ ರೀ ಅದನ್ನು ಹಾಲನ್ನು. ಈಗ ಹಾಲು ಹಾಗೆ ಮಕ್ಕಳನ್ನು ಕುಡಿತಾ ಇಲ್ಲ, ಹಾಗಾಗಿ ನಾವು ಫಾಲೂದಾ ಪ್ಯಾಕೆಟನ್ನು ತರಿಸಿ ಫಾಲೂದಾ ಚೀಟ್ ಅನ್ನೋದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇವೆ ರೀ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಬೇಕು ರೀ. ಹಾಕಿ ಚೆನ್ನಾಗಿ ಪಳ ಅನ್ನಂಗೆ ಕುದಿಸ್ಬೇಕು ರೀ 2 ನಿಮಿಷ. ನೋಡಿರಿ ಈ ಥರ ಕುದ್ದ ಮೇಲೆ ಫಾಲೂದಾ ರೆಡಿ ಆಗುತ್ತೆ ರೀ. ಫಾಲೂದಾ ಆರಿದ ಮೇಲೆ ಫ್ರಿಜ್ನಲ್ಲಿ ಇಟ್ಟು ಕುಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ಈಗ ನೋಡಿರಿ ನಾವು ಅಂಬ್ಲಿ ರೆಡಿಯಾಗಿದೆ, ಹಾಲು ರೆಡಿಯಾಗಿದೆ ರೀ. ಅವನ್ನ ಎರಡನ್ನು ಇಟ್ಟು ಓದೋದು ಮುಗಿದ ಮೇಲೆ ಫಾತಿಹಾವನ್ನು ಮಾಡಿಸ್ತಾ ಇದ್ದೇವೆ ರೀ. ಈಗ ಹೊಸ ಮನೆಯಲ್ಲಿ ಕುರಾನ್ ಕಾಣಿದು ಫಾತಿಹಾವನ್ನು ಮಾಡಿಸ್ತಾ ಇದ್ದೇವೆ ರೀ ಫ್ರೆಂಡ್ಸ. ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ರೀ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿ ರೀ ಫ್ರೆಂಡ್ಸ್. ಧನ್ಯವಾದಗಳು ರೀ.